ಉಕ್ಕಿನ ಯೋಜನೆಯನ್ನ ರದ್ದು ಮಾಡುವಂತಹ ನಿರ್ಧಾರವನ್ನ ಸರ್ಕಾರ ಮಾಡಿರುವಂತದ್ದು. ಸಿಎಂ ಸಿದ್ದರಾಮಯ್ಯರ ಉಕ್ಕಿನಂತಹ ನಿರ್ಧಾರದ ಹಿಂದೆ ಬಹಳಷ್ಟು ಪ್ಲಾನ್ ಇತ್ತು ಅನ್ನುವಂತಹ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ನಮಗೆ ಅನುಮಾನ ಮೂಡಿಸ್ತಾ ಇದೆ. ಜಲಮಂಡಳಿ ಒಂದು ಸಭೆಯನ್ನ ಕರೆಯಲಾಗಿತ್ತು, ಆದ್ರೆ ನೀರಿನ ಕುರಿತಾಗಿ ಚರ್ಚೆ ಮಾಡೋದ್ರ ಬದಲಾಗಿ ಕೆಲ ಶಾಸಕರು ಸ್ಟೀಲ್ ಬ್ರಿಡ್ಜ್ ವಿಷಯವನ್ನ ಪ್ರಸ್ತಾಪ ಮಾಡೋಣ ಅನ್ನುವಂತಹ ನಿಟ್ಟಿನಲ್ಲಿ ಮಾತಾಡ್ತಾರೆ. ಮಗದೊಂದು ಕಡೆ ನೀರಿನ ವಿಷಯವಾಗಿ ಮಾತನಾಡೋಣ ಅಂತ ಕೆಜೆ ಜಾರ್ಜ್ ಹೇಳ್ತಾರೆ, ಮುನಿರತ್ನ ಅವರು ಹೇಳ್ತಾರೆ. ಎಲ್ಲೋ ಒಂದ್ ಕಡೆ ಇದೆಲ್ಲ ಪೂರ್ವ ನಿಯೋಜಿತ, ಎಲ್ಲ ಸಿಎಂ ಅಣತಿಯಂತೆ ಕುಣಿತಾ ಇದ್ದಾರೆ ಅನ್ನುವಂಥದ್ದು ಮತ್ತೊಮ್ಮೆ ನಮ್ಗೆ ಪ್ರಶ್ನಾರ್ಥಕವಾಗಿ ಕಾಡ್ತಾ ಇದೆ. ದಯವಿಟ್ಟು ಒಂದು ಉತ್ತರ ಕೊಟ್ಬಿಟ್ರೆ ಕುಡಿಯೋ ನೀರು ಕರೆದಿದ್ದೀರಾ? ಹೌದು, ಅಷ್ಟೇ ಮುಖ್ಯ. ಕುಡಿಯೋ ನೀರಿನಷ್ಟೇ ಕೆಲಸನೇ ಮಾಡ್ತಾ ಇದ್ದೀರಾ ನಾವು. ಇಲ್ಲೊಂದು ಮಾತಾಡ್ತೀರಿ, ಟಿವಿಯಲ್ಲಿ ಒಂದು ಮಾತಾಡ್ತೀರಿ ತಾವು. ದಯವಿಟ್ಟು ಅದನ್ನು ಈ ಸಭೆ ಕರೆದಿರೋದನ್ನ ಸ್ಪಷ್ಟಪಡಿಸಿ ಸರ್. ಯಾವ ವಿಷಯ ಕರೆದಿದ್ದೀರಾ? ಬೇರೆ ವಿಷಯ ಮಾತಾಡಬಾರ್ದು ಅಂತ ಹೇಳಲ್ಲ ಅವರೇ. ಫಸ್ಟ್ ನೀವು ಕುಡಿಯೋ ನೀರು ವಿಚಾರ, ನಿಮ್ಮ ಕಾನ್ಶಿಯಸ್ ವಿಚಾರ ಹೇಳಿ, ನಂತರ ಬೇಕಾದ್ರೆ ನಿಮ್ಗೆ ಒಬ್ಬೊಬ್ರು ಬೇರೆ ವಿಚಾರಗಳಿದ್ದು ಬಿಟ್ರೆ ಹೇಳಲಿಕ್ಕೆ ಒಂದು ಹೇಳ್ಬೋದು ಸರ್. ಇವತ್ತು ದಯಮಾಡಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೆಜೆ ಜಾರ್ಜ್ ಅವರ ಒಂದು ವಿಷಯವಾಗಿ ಸ್ಟೀಲ್ ಬ್ರಿಡ್ಜ್ ವಿಷಯವನ್ನ ಮೊದಲು ಪ್ರಸ್ತಾಪ ಮಾಡಿ ಅಂತ ಶಾಸಕ ಹರೀಶ್ ಅವರು ಜೋರ್ ದನಿಯಲ್ಲಿ ಮಾತನಾಡ್ತಾ ಇರೋದನ್ನ ಗಮನಿಸ್ತಾ ಇದ್ರೆ ನಿಜವಾಗ್ಲೂ ಆಶ್ಚರ್ಯ ಅಂತ ಅನ್ಸುತ್ತೆ. ಹರೀಶ್ ಅವರು ಜಾರ್ಜ್ ಅವರ ಜೊತೆಗೆ ಈ ರೀತಿಯಾಗೂ ಮಾತಾಡಬಹುದಾ ಅಂತ, ಯಾಕಂದ್ರೆ ಇಲ್ಲಿಯವರೆಗೂ ಆ ರೀತಿಯಾಗಿ ನಾವು ಗಮನಿಸಿಲ್ಲ. ಹಾಗಿದ್ದಾಗ ಇದು ನಿಜವಾಗ್ಲೂ ಪೂರ್ವ ನಿಯೋಜಿತ ಪ್ಲಾನ್ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ನಮ್ಗೆ ಪ್ರಶ್ನೆಯಾಗಿ ಕಾಡುತ್ತೆ. ಸ್ಟೀಲ್ ಬ್ರಿಡ್ಜ್ ಯೋಜನೆಯನ್ನ ರದ್ದು ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ಶಾಸಕರು ಬಿಗಿಪಟ್ಟನ್ನ ಹಿಡಿದ್ರೆ, ಕೆಲವರು ಇದಕ್ಕೆ ಮೊದಲನೇದಾಗಿ ನಾವು ನೀರಿನ ವಿಷಯವಾಗಿ ಆದ್ಯತೆ ಕೊಡೋಣ, ನೀರಿನ ವಿಷಯವಾಗಿ ಚರ್ಚೆಯನ್ನ ಮಾಡೋಣ ಅನ್ನುವಂತಹ ಪಟ್ಟನ್ನ ಹಿಡಿತಾರೆ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬದ್ರುದ್ದೀನ್. ಕಾಂಗ್ರೆಸ್ನ ಶಾಸಕರೇ ಕಾಂಗ್ರೆಸ್ ಸಚಿವರ ವಿರುದ್ಧವಾಗಿ ಅಂದ್ರೆ ಮೊದಲನೇದಾಗಿ ಸ್ಟೀಲ್ ಬ್ರಿಡ್ಜ್ ವಿಷಯವನ್ನ ಪ್ರಸ್ತಾಪ ಮಾಡಿ ಅಂತ ಬಿಗಿಪಟ್ಟು ಹಿಡಿತಾರೆ ಅಂದ್ರೆ ಇದೆಲ್ಲವೂ ಕೂಡ ಪ್ಲಾನ್ಡಾ? ಯಾವುದೇ ಅನುಮಾನನೇ ಬೇಡ ದಿವ್ಯಾ, ಇದು ಒಂದು ರೀತಿಯಲ್ಲಿ ಪ್ಲಾನ್ಡ್ ಸಭೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಇಂಥ ಒಂದು ಶಾಸಕರ ಸಭೆ ಕರೆದಾಗ ಆರಂಭದ ಸಭೆಯಲ್ಲಿ ಒಂದಷ್ಟು ಮಾಧ್ಯಮಗಳವ್ರನ್ನ ನಿಲ್ಸ್ಕೊಂಡು ಒಂದಷ್ಟು ವಿಜುವಲ್ ತಗೊಂಡು ಕಳಿಸೋದು ಬಿಟ್ರೆ ಈವರೆಗೂ ಇಡೀ ಸಭೆಯಲ್ಲಿ ನಡೆದ ವಿದ್ಯಮಾನಗಳನ್ನ ದಾಖಲು ಮಾಡಲಿಕ್ಕೆ ಬಿಟ್ಟ ನಿದರ್ಶನನೇ ಇಲ್ಲ. ಇಂಥ ಒಂದು ಆಂತರಿಕವಾದ ಗಂಭೀರ ವಿಚಾರ ಚರ್ಚೆ ಮಾಡುವಾಗ ಒಂದಷ್ಟು ಆರಂಭಿಕವಾಗಿ ಒಂದಷ್ಟು ಮಾಧ್ಯಮಗಳನ್ನು ಬಿಟ್ಟು ಅದ ನಂತರ ಏನೇನು ಸಭೆಯಲ್ಲಿ ನಿರ್ಧಾರ ತೆಗೆದುಕೊಂಡ್ವಿ ಅನ್ನೋ ಬ್ರೀಫಿಂಗ್ ಅನ್ನ ಮಾಡೋದು ಸಂಪ್ರದಾಯ. ಆದ್ರೆ ನಿನ್ನೆನೆ ಸ್ಪಷ್ಟವಾಗಿ ಮಾಧ್ಯಮಗಳಿಗೆ ಮಾಹಿತಿ ಕೊಟ್ಟಿರುವಂತಹ ರಾಜ್ಯ ಸರ್ಕಾರ ಈ ಸಭೆಯ ಸಂಪೂರ್ಣವಾಗಿ ಮಾಧ್ಯಮಗಳ ಉಪಸ್ಥಿತಿಯಲ್ಲೇ ನಡೆಯುತ್ತೆ ಅಂತ. ಇದು ಮೊದಲ ಅನುಮಾನಕ್ಕೆ ಕಾರಣ ಆಗಿರೋದು. ಎರಡನೇದು ಏನು ಮೊದಲೇ ಸೂಚನೆ ಇತ್ತು ಕಾಂಗ್ರೆಸ್ನ ಶಾಸಕರಿಗೆ ಬೇಗ ಬಂದು ಮುಂದೆ ಕೂತ್ಕೋಬೇಕು ಅಂತ, ಅದೇ ರೀತಿ ಆಗಿದೆ. ಕಾಂಗ್ರೆಸ್ ಶಾಸಕರೆಲ್ಲ ಮೊದಲ ಸಾಲಿನಲ್ಲಿ ಆಸೀನರಾಗಿದ್ದಾರೆ. ನೀರಿನ ವಿಚಾರಕ್ಕೆ ಕರೆದಂತ ಸಭೆಯಲ್ಲಿ ಏಕಾಏಕಿ ಹ್ಯಾರಿಸ್ ಅವರು ಈ ಮೊದಲೇ ನಿರ್ಧಾರ ಆದಂತೆ ಏನು ಸ್ಟೀಲ್ ಬ್ರಿಡ್ಜ್ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಅದಕ್ಕೆ ಬಿಜೆಪಿಯಿಂದ ಸಭೆಯ ಔಚಿತ್ಯದ ಬಗ್ಗೆ ಏನು ಪ್ರತಿರೋಧ ವ್ಯಕ್ತ ಆಗುತ್ತೆ. ಅವರಿಗೆ ಹ್ಯಾರಿಸ್ ಅವರಿಗೆ ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ ಮತ್ತೆ ಎಸ್ ಟಿ ಸೋಮಶೇಖರ್ ಅವರು ಧ್ವನಿಗೂಡಿಸ್ತಾರೆ. ಇಲ್ಲಿ ಕೂಡ ಅದು ಕೂಡ ನೀರಿನ ಜೊತೆಯಲ್ಲೇ ಸ್ಟೀಲ್ ಬ್ರಿಡ್ಜ್ ವಿಚಾರ ಕೂಡ ನಿರ್ಧಾರ ಆಗ್ಲಿ ಅನ್ನೋ ಮಾತನ್ನ ಹೇಳ್ತಾರೆ. ಅದಕ್ಕೆ ಪ್ರತಿಕ್ರಿಯೆ ಕೊಡುವಂತ ಜಾರ್ಜ್ ಅವರು ನಿಮ್ಗೆಲ್ರಿಗೂ ಬೇಡ ಅಂದ್ರೆ ನನಗೂ ಬೇಡ, ಇದ್ರ ಪ್ರತಿನಿತ್ಯ ಅನಗತ್ಯವಾಗಿ ನಾನು ಆರೋಪಗಳನ್ನ ಎದುರಿಸ್ಕೊಂಡ್ ಬರ್ತಾ ಇದ್ದೀನಿ, ನನಗೂ ಕೂಡ ನೋವಾಗಿದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಈ ನಡುವೆ ಸಿಎಂ ಅವರು ಸಭೆಯೊಂದಕ್ಕೆ ಹೋಗೋದ್ರ ಮಧ್ಯೆ ಹೇಳ್ತಾರೆ ಅದು ನಿರ್ಧಾರ ಆಗಿದೆ, ಅದನ್ನ ಜಾರ್ಜ್ ಅವರು ಹೇಳ್ತಾರೆ ಅನ್ನೋ ಮಾತನ್ನ ಹೇಳ್ತಾರೆ. ಇವೆಲ್ಲವೂ ಮೊದಲೇ ಸಿದ್ಧತೆ ಮಾಡ್ಕೊಂಡಿರೋ. ನಿಮ್ಮನ್ನ ಸಂಪರ್ಕಕ್ಕೆ ತೆಗೆದುಕೊಳ್ತೀನಿ. ಈ ಒಂದು ಸಭೆಯಲ್ಲಿ ಜಾರ್ಜ್ ಅವರ ಮಾತುಗಳು ಕೇಳಿ ಬರ್ತಾ ಇದೆ, ಏನಾಗ್ತಾ ಇದೆ ಅನ್ನೋ ಕುರಿತಾಗಿ ನೋಡೋಣ. ಈಗ ಹ್ಯಾರಿಸ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಏನಂದ್ರೆ ಸ್ಟೀಲ್ ಬ್ರಿಡ್ಜ್ ಬೇಕಾ ಬೇಡ ಅಂತ. ಅವರೇನು ಹೇಳ್ತಿದ್ದಾರೆ, ಸ್ಟೀಲ್ ಬ್ರಿಡ್ಜ್ ಬೇಡ ಅಂತ ಹೇಳ್ತಿದ್ದಾರೆ. ಆದ್ರೆ ಆ ವಿಚಾರದಲ್ಲಿ ಸಮೇತ ತಮ್ಮ ಒಂದು ಅಭಿಪ್ರಾಯವನ್ನ ತೆಗೆಯಲಿಕ್ಕೆ ನಾನು ಸಿದ್ಧನಾಗಿದ್ದೀನಿ. ಯಾಕಂದ್ರೆ ಈ ಸ್ಟೀಲ್ ಬ್ರಿಡ್ಜ್ ಮಾಡಿದ ಸಮೇತ ಜನರಿಗೋಸ್ಕರ ಮಾಡಿದ್ವಿ. ಜನ ಒಂದು ಟ್ರಾಫಿಕ್ ಅಲ್ಲ ಕೇಳಿ ನಿಮ್ಮ ನಮಗೇನಂದ್ರೆ ಅಲ್ಲ ನಮಗೂ ಸಮಯ ಮಾಡ್ಲಿಕ್ಕೆ ಗೊತ್ತಿದೆ. ಆದ್ರೆ ನಮ್ ಟಾಲರೆನ್ಸಿಗೆ ಒಂದು ಲಿಮಿಟ್ ಬೇಕಾಗ್ತದೆ. ಯಾಕಂದ್ರೆ ಹೇಳಿದ್ರೆ ಯಾರಾದ್ರೂ ದಾಖಲೆ ಕೊಟ್ಟು ಹೇಳಿದ್ದಾರೆ ನಾವು ದುಡ್ಡು ತಗೊಂಡಿದ್ದೀನಿ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಏನೋ ಅದು ಬರೀ ರಸ್ತೆಯಲ್ಲಿ ಹೋಗೋರು ಹೇಳಿಲ್ಲ, ಯಾರು
ಅವ್ರು ಹೇಳಿದಾರೆ ಅಂದ್ರೆ ಅಧಿಕೃತ ಇದ್ದೇ ಇರ್ಬೋದು ಸರ್. ಅವ್ರಿಗೆ ಕೇಳಿ ಬೇಡ ಅಂತ ಹೇಳಲ್ಲ. ಇವತ್ತಿನ ಸಬ್ಜೆಕ್ಟ್ ಅಜೆಂಡಾ ಏನು? ಮಾಧ್ಯಮದವ್ರು ಕರೆದ ಸ್ಟೀಲ್ ಬ್ರಿಡ್ಜ್ ನಾವು ನೀರು ಕೊಡ್ತೀವಿ ಅಂತ ನಿಮ್ಮ ಪ್ರತಿಯೊಬ್ಬರು ಹೇಳ್ಬಿಡ್ಲಿ ಸರ್. ಅದ್ರ ಬಗ್ಗೆ ಇನ್ನೊಂದ್ ದಿವಸ ಮಾತಾಡೋಣ. ಇನ್ನೊಂದ್ ದಿವಸ ಮಾತಾಡಿ ಏನು ಅದಕ್ಕೆ ಸರ್. ಈಗ ಬರೀ ಅದು ಒಂದೇ ಅಲ್ಲ, ಇನ್ನೂ 10 ವಿಷಯ 3 ವಿಷಯ ಇಲ್ಲ ಅಂತ ಹೇಳಿದೆ ನಾನು. ಆರೀಸ್ ಅವ್ರಿಗೆ ಒಂದು 5 ನಿಮಿಷದಲ್ಲಿ ಮುಗಿಸಬಹುದು. ಆರೀಸ್ ಅವರು ಸರ್ ನೀವು ಕರೆದಿರೋ ಮೀಟಿಂಗ್ ವಿಷಯ ಏನು ಸರ್? ದಯವಿಟ್ಟು ಸ್ವಲ್ಪ ಸಮಯ ಕೊಟ್ಟರೆ ಅದನ್ನು ಮಾತಾಡ್ತಾರೆ. ಸ್ಟೀಲ್ ಬ್ರಿಡ್ಜ್ ಬೇಡ ಬೇಡ ಅಂತ ಹೇಳ್ತಿದ್ದಾರೆ. ಯಾರು ಆರೀಸ್ ಅವರು ಈ ತರ ಅಪಾದನೆ ಬರ್ತಾ ಸ್ಟೀಲ್ ಬ್ರಿಡ್ಜ್ ಬೇಕಾಗಿಲ್ಲ. ಆರೀಸ್ ಅವರು ಮಾತಾಡ್ಲಿ ಸರ್. ಈಗ ನಾನು ಹೇಳ್ತಾ ಈಗ ಯಾವುದೇ ವಿಚಾರ ಪ್ರಸ್ತಾಪಿಕೆಯಲ್ಲೆಲ್ಲ ಬರ್ತದೆ, ಇದು ಬರ್ತದೆ. ಅದಕ್ಕೂ ಅದು ಭಾರಿ ಪ್ರಮುಖವಾದ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಸ್ಟೀಲ್ ಬ್ರಿಡ್ಜ್ ವಿಚಾರದಲ್ಲಿ ಈ ಸರ್ಕಾರ ಹಣ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಪತ್ರಿಕೆಯಲ್ಲಿ ಬರ್ತದೆ. ಇದು ಆತರ ಅಪಾದನೆ ಇಟ್ಟುಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಿದ್ದಾರೆ. ನಾನು ಸರ್ಕಾರ ವತಿಯಿಂದ ನಾನು ಬೇಕಂದ ಬಿಟ್ಟೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಹೇಳ್ಬಿಟ್ರೆ ಸ್ಟೀಲ್ ಬ್ರಿಡ್ಜ್ ನಿಮ್ಮ ಮೀಟಿಂಗ್ ಕರೆದಿರೋ ನೀರಿಗೋಸ್ಕರ ಸ್ಟೀಲ್ ನೀವು ಅಭಿಪ್ರಾಯ ಹೇಳಿ. ನೀವು ಈ ಮೀಟಿಂಗ್ ಕರೆದಿರುವಂತ ಉದ್ದೇಶ ಈ ಸಭೆಯಲ್ಲಿ ನೀವು ಎಲ್ಲರೂ ಒಂದ್ ನಿಮಿಷ ಸರ್. ಮಾನ್ಯ ಸಚಿವರೇ, ಯಾಕಂದ್ರೆ ಸ್ಟೀಲ್ ಬ್ರಿಡ್ಜ್ ಯಾಕೆ ಬೇಕು ಅಂತ ನಾವ್ ಹೇಳ್ತಾರೆ. ಯಾತಕ್ಕೆ ಅಂತಂದ್ರೆ ಆ ಭಾಗನ ಬರ್ತಕ್ಕಂಥವ್ರು ನಾವು ಅಲ್ಲಿ ದಿನ ಬೆಳಗಾಗ ಓಡಾಡ್ತಕ್ಕಂಥ ಎಷ್ಟು ಕಷ್ಟ ಅಂತ ನಮ್ಗೆ ಗೊತ್ತಾಗ್ತದೆ ನಮ್ಗೆ ಅಲ್ಲಿಗೆ. ಯಾಕಂದ್ರೆ ಈ ಬೆಂಗಳೂರಿನ ಇನ್ನೊಂದು ಪಾರ್ಟ್ ಇರ್ತಕ್ಕಂಥ ಜನ ಬೇಡ ಅಂತ ಹೇಳಿದ್ರು ಕೂಡ ನಾವು ಉತ್ತರ ಭಾಗಕ್ಕೆ ಹೋಗ್ಬೇಕಾಗ್ತದೆ. ಜನಕ್ಕೆ ಅದು ನಿಜವಾಗ್ಲೂ ಬೇಕಾಗಿದೆ ಅಂತ ನಮ್ಮ ಅಭಿಪ್ರಾಯ ಇದೆ ಸರ್. ಅಲ್ಲ ಅದು ಚರ್ಚೆ ಮಾಡೋಣ ಸರ್. ಸ್ಟೀಲ್ ಬ್ರಿಡ್ಜ್ ನ ದಯವಿಟ್ಟು ಸ್ಟೀಲ್ ಬ್ರಿಡ್ಜ್ ಬಗ್ಗೆ ಬೇಡ, ಅದಕ್ಕೆ ಬೇಕಾದ್ರೆ ನೀವು ಕ್ಯಾನ್ಸಲ್. ಹೌದು, ಬೇಕಾದ್ರೆ ಇನ್ನೊಂದು ದಿವಸ ಮಾಡಿದ್ರೆ ಮಾಡಲಿ ಸರ್. ನೀವು ನಮಗೆ ನೀರು ಇಂಪಾರ್ಟೆಂಟ್. ಸ್ಟೀಲ್ ಅಲ್ಲ ಇವತ್ತು ಸರ್ ನೀರ್ ಬಗ್ಗೆ ಮಾತಾಡೋಣ ಸರ್. ಇವತ್ತು ಸ್ಟೀಲ್ ಬ್ರಿಡ್ಜ್ ಇವತ್ತೇ ಕ್ಯಾನ್ಸಲ್ ಮಾಡ್ಕೊಳ್ಳಿ. ನಮ್ಗೆ ಅದು ಬೇಕಾಗಿಲ್ಲ, ನಮಗ್ ನೀರ್ ಬೇಕಷ್ಟೇ. ಅಲ್ಲ ನೀರ್ ಮೊದಲನೇ ಸರ್. ಇವತ್ತು ಬೆಂಗಳೂರು ನಗರದಲ್ಲಿ ಸರ್ ದಯಮಾಡಿ ಸಚಿವರು ಕೇಳಬೇಕು ಸರ್. ಇಲ್ಲಿ ನಾವಿಲ್ಲಿ ಸೇರತಕ್ಕಂಥ ಏನಕ್ಕೆ ಅಂತಂದ್ರೆ ಬೆಂಗಳೂರು ನಗರದ ಜನ ಇವತ್ತು ಸಾಯ್ತಾ ಇದಾರೆ ನೀರಿಂದ. 4 ವರ್ಷದಿಂದ ಬರಗಾಲ ಬಂದಿದೆ. ಇವತ್ತು ಕುಡಿಯೋದಕ್ಕೆ ನೀರಿಂದ ಸಾಯ್ತಾ ಇದೀವಿ. ಅದ್ರ ಬಗ್ಗೆ ಚರ್ಚೆ ಮಾಡೋಣ ಸರ್. ಈಗ ಜಲಮಂಡಳಿ ಸಭೆಯನ್ನ ಕರೆದಿದ್ದು, ಆದ್ರೆ ಸ್ಟೀಲ್ ಬ್ರಿಡ್ಜ್ ವಿಷಯವಾಗಿ ಒಂದು ಬೃಹತ್ ನಾಟಕವೇ ಈ ಸಭೆಯಲ್ಲಿ ಏರ್ಪಟ್ಟಿದೆ. ಕೆಜೆ ಜಾರ್ಜ್ ಅವರು ಮೊದಲನೇದಾಗಿ ಯಾವುದಕ್ಕೆ ಆದ್ಯತೆ ಕೊಡೋಣ ಅನ್ನುವಂತಹ ಗೊಂದಲದಲ್ಲಿ ಇದ್ದಂತೆ ಭಾಸವಾಗ್ತಾ ಇದ್ರೆ, ಹ್ಯಾರಿಸ್ ಸ್ಟೀಲ್ ಬ್ರಿಡ್ಜ್ ವಿಷಯವಾಗಿ ಮೊದಲನೇದಾಗಿ ಪ್ರಸ್ತಾಪ ಮಾಡಿ ಅದನ್ನೊಂದು ಕಟ್ ಅಂಡ್ ಕ್ಲಿಯರ್ ಆಗಿ ಹಿಂಗೆ ಅಂತ ಹೇಳ್ಬಿಡಿ ಸಾಕಷ್ಟು ಮುಜುಗರಕ್ಕೆ ಈಡಾಗ್ತಾ ಇದ್ವಿ. ಇವೆಲ್ಲವೂ ನಮ್ಗೆ ಅನಾವಶ್ಯಕ. ನಮ್ಗೆ ಕುಡಿಯುವಂತಹ ನೀರಿನ ಎಷ್ಟು ಇಂಪಾರ್ಟೆಂಟು, ಬೆಂಗಳೂರಿಗೆ ಸ್ಟೀಲ್ ಬ್ರಿಡ್ಜ್ ಬೇಕು ಅನ್ನುವಂಥದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಮತ್ತು ಕೆಲ ಶಾಸಕರು ಇಲ್ಲಿ ವಾದವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದು ಬೃಹತ್ ನಾಟಕವೇ ಈ ಸಭೆಯಲ್ಲಿ ಏರ್ಪಟ್ಟಿದೆ. ಅವರ ವಿಷಯ ಅಂತ ಮಾಡ್ತಾರೆ. ಅದು ಕೂಡ ಇವತ್ತು ಚರ್ಚೆ ಮಾಡಿದ್ರೆ ಯಾಕೆಂದ್ರೆ ಎಲ್ಲಾ ಮೀಡಿಯಾದ್ರಲ್ಲೂ ಎಲ್ಲಾದ್ರಲ್ಲೂ ಅದೇ ಮಾತು ಬರ್ತಾ ಇದೆ ಸರ್. ಹರೀಶ್ ಅವರೇ, ನೀರಿನ ವಿಷಯ. ಹರೀಶ್ ಅವರೇ, ಈಗ ನೀರಿನ ವಿಚಾರ ಮಾತಾಡ್ಬಿಡೋಣ ಸರ್. ಇದು ಹೇಳ್ತಾರೆ ಕೇಳಿ ಸರ್. ಆ ವಿಚಾರಕ್ಕೆ ನಾನು ಅವಕಾಶ ಮಾಡಿಕೊಡ್ತೀನಿ. ಅಲ್ಲ ಸರ್, ಅದು ಕೂಡ ಮಾತಾಡೋಣ ಸರ್. ಕೇಳಿ ಸರ್. ಈಗ ಮಾತಾಡಿ ದಯವಿಟ್ಟು. ಈಗ ನೀರಷ್ಟೇ ಮುಖ್ಯ ಸರ್. ಇದು ಕೂಡ ಬೆಳಿಗ್ಗೆ ಟಿವಿ ಹಾಕಿದ್ರೆ ಬರೀ ಅದೇ ಇರುತ್ತೆ ಸರ್. ಟಿವಿಯಲ್ಲಿ ಕೂಡ ದಯವಿಟ್ಟು ಅದನ್ನು ಕೂಡ ನಿಮಗೂ ಅವಕಾಶ. ಬೆಂಗಳೂರವ್ರು ಎಲ್ಲರೂ ಇದೀವಿ ಇಲ್ಲಿ ಸರ್. ಇದು ಬೆಂಗಳೂರು ಬಗ್ಗೆ ಇರುವಂತ ಚರ್ಚೆ ಸರ್. ದಯವಿಟ್ಟು ಅದನ್ನು ತಗೊಳ್ಳೋಣ ಸರ್. ಸುಮ್ಮನೆ ಬಿಡ್ಬೇಕು ಅಂತ ಇರೋದು ಅಲ್ಲ. ಯಾಕೆಂದ್ರೆ ಏನಾಗಿದೆ ಸರ್, ತಾವು ಒಳ್ಳೆ ಒಂದು ಕೆಲಸ ಮಾಡಕ್ ಹೋಗಿದ್ದೀರಿ, ಆದ್ರೆ ಅದರ ವಿರುದ್ಧವಾಗಿ ಬಹಳಷ್ಟು ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನ ಕೂಡ ಕೇಳಿ. ಏನು ಒಂದು 5 ನಿಮಿಷದಲ್ಲಿ ಏನು ಆಗೋದಿಲ್ಲ. ನೀರು ಚರ್ಚೆ ಆಗ್ಬಿಡ್ಲಿ. ಯಾಕಂದ್ರೆ ಫಸ್ಟ್ ನೀರು ಚರ್ಚೆ ಆಗ್ಲಿ. ನೀರು ಚರ್ಚೆ ಆಗ್ಲಿ. ಯಾಕೆಂದ್ರೆ ಇವತ್ತಿನ ಸಭೆ ಕರೆದಿರೋದು ನೀರಿನ ಬಗ್ಗೆ. ಆಮೇಲೆ ನಮ್ಗೆ ಇರುವಂತದ್ದು ಈಗ ಬೇಸಿಗೆ. ನೀರು ಚರ್ಚೆ ಆಗ್ಲಿ. ಅದಕ್ಕೆ ಮೊದ್ಲಿದೆ 2 ನಿಮಿಷ ಮಾತಾಡಿ ಮುಗಿಸ್ಬೋದು ಸಚಿವರು ಸರ್. ಈಗ ಸರ್ ಇದು ಬಹಳ ಇಂಪಾರ್ಟೆಂಟ್ ವಿಚಾರ ಸರ್. ಇದು ಕೂಡ ನೀವು ಚರ್ಚೆ ಮಾಡೋದು ಒಳ್ಳೇದು ಅಂತ ನನ್ಗನ್ನಿಸುತ್ತೆ. ರಾಮಲಿಂಗ ರೆಡ್ಡಿ ಅವರು ಮಾತಾಡ್ತಾರೆ. ಅದಕ್ಕೆ ಈ ಬಗ್ಗೆ ಮಾತನಾಡಲಿಕ್ಕೆ ಸ್ಟೀಲ್ ಬ್ರಿಡ್ಜ್ ವಿರುದ್ಧ ಹೋರಾಟ ಮಾಡಿದವರಾದ ವಿಜಯ್ ನಿಶಾಂತ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಇವತ್ತಿನ ಸಭೆಯಲ್ಲಿ ಒಂದು ಅಂತಿಮ ನಿರ್ಧಾರಕ್ಕೆ ಬಂದಿರುವಂತದ್ದು ಸ್ಟೀಲ್ ಬ್ರಿಡ್ಜ್ ರದ್ದು ಮಾಡ್ತೀವಿ ಅಂತ. ತಮಗೆ ಖುಷಿ ಕೊಟ್ಟಿದೆ ಅಲ್ಲ? ಖಂಡಿತ ಮ್ಯಾಮ್. ಆಕ್ಚುಲಿ ನಾವು ಹೇಳ್ತಾ ಇದ್ವಿ, ಗೌರ್ಮೆಂಟ್ ಇದನ್ನ ಯೋಚನೆ ಮಾಡ್ಬೇಕು ಅಂತ ಹೇಳ್ತಾ ಇದ್ವಿ. ಇದನ್ನೇ ಹೇಳ್ತಾ ಇದ್ದು. ಆಮೇಲೆ ಎನ್ವಿರಾನ್ಮೆಂಟಲ್ ಎಕಲಾಜಿಕಲ್ ರಿಪೋರ್ಟ್ ನಾವು ಹಾಕಿದ್ವಿ ಅದ್ರಲ್ಲಿಂದ.
ಅದ್ರಲ್ಲಿ ಒಂದು ಇವು ಹೇಳಿದ ನಂಬರ್ 812 ಏನೋ ಇತ್ತು, ಬಟ್ 2000 ಮರದಕ್ಕಿಂತ ಜಾಸ್ತಿ ಇತ್ತು. ಆಮೇಲೆ ಎಕಲಾಜಿಕಲಿ ಇಂಬ್ಯಾಲೆನ್ಸ್ ಆಗತ್ತೆ, ಈ ತರ ತುಂಬಾ ತೊಂದರೆ ಆಗತ್ತೆ ಅಲ್ಲೊಂದು ಲೇಕ್ ಇತ್ತು, ಆಮೇಲೆ ಒಂದು ಶೆಡ್ಯೂಲ್ ಸ್ಪೀಶೀಸ್ ಅನ್ನೋ ಅನಿಮಲ್ಸ್ ಇತ್ತು, ಇದೆಲ್ಲ ಇತ್ತು ಅಂದ್ಬಿಟ್ಟು. ಆಮೇಲೆ ಇವಾಗ ನೀವೇ ನೋಡ್ತಾ ಇದ್ರೆ ಡ್ರಾಟ್ ಇದೆಲ್ಲ ಇದೆ ಆಕ್ಚುಲಿ. ಸೊ ಈ ತರ ಟೈಮಲ್ಲಿ ಗೌರ್ಮೆಂಟ್ ಈ ತರ ವಿಚಾರ ಬಿಟ್ಟು ಬೇರೆದ್ರಲ್ಲಿ ಇದ್ ಮಾಡೋದು ತುಂಬಾ ಒಳ್ಳೇದಾಗತ್ತೆ. ಯಾಕಂದ್ರೆ ನಾರ್ತ್ ಕರ್ನಾಟಕದಲ್ಲಿ ಡ್ರಾಟ್ ಇರೋದ್ರಿಂದ ಅಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕು. ಇಲ್ಲಿ ಯಾರು 6.5 ಕಿಲೋಮೀಟರ್ ಏನು ಅಂತ ಇದು ಆಗೋದಿಲ್ಲ. ಒಳ್ಳೆ ಡಿಸಿಷನ್, ವಿ ಅಕ್ಸೆಪ್ಟ್ ದಿಸ್. ಸ್ಟೇಟ್ ಗೌರ್ಮೆಂಟ್ ಒಳ್ಳೆ ವಿಚಾರ ಮಾಡಿದೆ, ಜನಗಳ ಮಾತುಗಳನ್ನ ಕೇಳ್ತಾ ಇದೆ ಅನ್ಬಿಟ್ಟು. ಖಂಡಿತ ಇದು ಒಂದು ಒಳ್ಳೆ ಮೂವ್. ಆಮೇಲೆ ಬೆಂಗಳೂರಿಗೆ ಇದರಿಂದ ಒಂದು ಪಾಸಿಟಿವ್ನೆಸ್ ಬರುತ್ತೋ ಖಂಡಿತ ಇದಾಗತ್ತೆ. ಆಮೇಲೆ ಬೆಂಗಳೂರಲ್ಲಿ ಮರಗಳಿಂದ ಎಂತ ಆಗಿರೋಂತ ಸಿಟಿ ಆಗಿರೋದ್ರಿಂದ ಒಂದು ಒಳ್ಳೆ ವಿಚಾರ ಇದೆ ಆಕ್ಚುಲಿ. ಸೊ ವೆರಿ ಹ್ಯಾಪಿ, ತುಂಬಾ ಖುಷಿ ಕೊಡುತ್ತೆ ಈ ವಿಚಾರ ಆಕ್ಚುಲಿ ನಿಜವಾಗ್ಲೂ. ಸರ್, ನೀವು ಜನರ ಮಾತನ್ನ ಕೇಳಿದೆ ಅಂತ ನೀವು ಹೇಳಿದ್ರಿ. ಬಹಳಷ್ಟು ಜನ ಬಿಗಿಪಟ್ಟನ ಹಿಡಿದಿದ್ರು, ಮಾನವ ಸರಪಳಿ ನಿರ್ಮಾಣ ಮಾಡಿ ಒಂದು ಪ್ರೊಟೆಸ್ಟ್ ಮಾಡಿದ್ರು, ತಮ್ಮಂತವರೆಲ್ಲ ಒಂದು ಮುತುವರ್ಜಿ ವಹಿಸಿ ಹೋರಾಟ ಮಾಡಿ ಸರ್ಕಾರಕ್ಕೆ ಹಿಂಗಲ್ಲ ಹಿಂಗೆ ಅಂತ ಮನದಟ್ಟು ಮಾಡುವಂತಹ ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ರಿ. ಇಲ್ಲಿಯವರೆಗೂ ತೆಗೆದುಕೊಳ್ಳದೆ ಇರುವಂತಹ ಈ ನಿರ್ಧಾರ ಡೈರಿಯ ಕಪ್ಪ ವಿಚಾರ ಸ್ಫೋಟಗೊಂಡಿದ ತಕ್ಷಣ ಎಲ್ಲ ಎಚ್ಚೆತ್ಕೊಂಡ್ರು ಅಂತ ಅನ್ಸಲ್ವಾ? ಖಂಡಿತ ಸಿ ಅದು ಕಿಕ್ ಬ್ಯಾಕ್ ಮೊದ್ಲಿಂದಾನು ಒಂದು ಇದಿತ್ತು ಆಕ್ಚುಲಿ. ಆಮೇಲೆ ಓವರ್ ಎವ್ಯಾಲ್ಯೂಯೇಷನ್ ಆಗಿದೆ ಅಂತ ಆಲ್ರೆಡಿ ಎಕ್ಸ್ಪರ್ಟ್ಸ್ ಎಲ್ಲ ಹೇಳಿದ್ರು. ಆಮೇಲೆ ಹೌದು ಇರ್ಬೋದು, ಇವಾಗ ಎಲೆಕ್ಷನ್ಸ್ ಬರ್ತಾ ಇದೆಯಲ್ಲ, ದೇ ವುಡ್ ಹ್ಯಾವ್ ಟೇಕನ್ ಬ್ಯಾಕ್ ಆಕ್ಚುಲಿ. ಬ್ಯಾಂಗ್ಳೂರ್ ಹಿಟ್ ಆಗುತ್ತೆ ಇದಾಗತ್ತೆ ಅಂತ ರಾಜಧಾನಿ ಆಗಿರೋದ್ರಿಂದ ದಟ್ ಮೈಟ್ ಬಿ ಒನ್ ರೀಸನ್. ಬಟ್ ವಾಟ್ ಎವರ್ ದ ಮೈಟ್ ರೀಸನ್, ಯಾಕಂದ್ರೆ ಪ್ರೂವ್ ಮಾಡಿದ್ಮೇಲೆ ಇದನ್ನ ಮಾಡ್ಬೋದು ಹೊರತು. ಬಟ್ ದಿಸ್ ಮೈಟ್ ಬಿ ಅನದರ್ ರೀಸನ್ ಆಕ್ಚುಲಿ ಅಪೋಸ್ ಮಾಡೋದಕ್ಕೆ. ಹೌದು, ಡೇರಿ ಸಿಕ್ಕಿರೋದು ಅದು ಇದು ಎಲ್ಲ ಆಗಿರೋದ್ರಿಂದ ಅದು ಒಂದು ಹಿಟ್ ಆಗಿದೆ. ಸೊ ಎನಿವೇ ಇಟ್ಸ್ ಗುಡ್ ಪಾಯಿಂಟ್ ಫಾರ್ ಅಸ್ ಆಲ್ಸೋ. ಟ್ರಾನ್ಸ್ಪರೆಂಟ್ ಆಗಿರ್ಬೇಕು, ಮಾಡ್ಬೇಕು ಅನ್ನೋದು ಎನಿ ಗವರ್ಮೆಂಟ್ ಇದು. ಯಾಕಂದ್ರೆ ಮುಂಚೆ ಇದೇ ಬಿಜೆಪಿ ಆಗಿರ್ಲಿ ಅದು ಕಾಂಗ್ರೆಸ್ ಆಗ್ಲಿ, ಯಾವುದೇ ಪ್ರತಿಪಕ್ಷಗಳು ಅದು ಇರೋ ಸರ್ಕಾರಗಳು ಇನ್ನು ಮುಂದೆ ಇದು ಟ್ರಾನ್ಸ್ಪರೆನ್ಸಿಗೆ ಒತ್ತು ಕೊಡ್ಬೇಕು ಅನ್ನೋದು ಒಂದು ಇದರಿಂದ ಗೊತ್ತಾಗಿದೆ ಆಕ್ಚುಲಿ. ಏನಕ್ಕೆ ಅಂದ್ರೆ ನೋಡಿ, ಜನ ಇದಕ್ಕೆ ಅಂತ ಮರಗಳಿಗೋಸ್ಕರ ಯಾವ ದೇಶದಲ್ಲಿ ಉಪವಾಸ ಮಾಡಿದ್ರು ಇಲ್ವೋ ಗೊತ್ತಿಲ್ಲ, ಬಟ್ ಬೆಂಗಳೂರಲ್ಲಿ ಮಾಡಿದಾರೆ ಆಕ್ಚುಲಿ. ಸೊ ಇಟ್ ಶೋಸ್ ಆಕ್ಚುಲಿ. ಆಮೇಲೆ ಖಂಡಿತ ನೀವ್ ಹೇಳಿದ ಪಾಯಿಂಟ್ ಅಲ್ಲಿ ಅದು ಇರ್ಬೋದು, ಯಾಕಂದ್ರೆ ಎಲೆಕ್ಷನ್ಸ್ ಹಿಟ್ ಆಗ್ತಾ ಇದೆ. ದಟ್ ಮೈಟ್ ಬಿ ಒನ್ ರೀಸನ್ ದೇ ಟೇಕನ್ ಬ್ಯಾಕ್, ಬಟ್ ಇಟ್ಸ್ ಅ ವೆರಿ ಗುಡ್ ಮೂವ್. ಅದಂತೂ ಒಪ್ಕೊಳ್ಳೋ ವಿಚಾರ, ಅದ್ರಲ್ಲಿ ಎರಡು ಮಾತಿಲ್ಲ. ಸೊ ಇದು ಖಂಡಿತ ಇದೆ. ಅಂದ್ರೆ ಸರ್ಕಾರ ಸ್ಟೆಪ್ ಬ್ಯಾಕ್ ಆಗಿರೋದು ಇದು ಪರ್ಮನೆಂಟ್ ಅಂತ ಅಂತೀರಾ, ಅಥವಾ ಇದು ಕೂಡ ತಾತ್ಕಾಲಿಕ ಅಂತನ? ನಿಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಇದು ಕಂಪ್ಲೀಟ್ ಆಗಿ ಈ ಪ್ರಾಜೆಕ್ಟ್ ನ ಕೈ ಬಿಟ್ಟಿದ್ದಾರೆ ಅಂತನಾ? ಕಂಪ್ಲೀಟ್ ಆಗಿ ಬಿಡುತ್ತೆ ಅಂತಂದ್ರೆ NGT ಇದೆ ಆಕ್ಚುಲಿ. ಇವಾಗ ಯಾರು ಶ್ರೀಧರ್ ಸರ್ ಇರ್ಬೇಕು ಅನ್ಸುತ್ತೆ ಪ್ಯಾನಲ್ ಅಲ್ಲಿ ಮೋಸ್ಟ್ ಪ್ರಾಬಬಲಿ. ಅಲ್ಲದೆ ಇದ್ರೂ ನಾವು ಸುಪ್ರೀಂ ಕೋರ್ಟ್ ವರ್ಗೂ ಹೋಗ್ಬೇಕು ಅನ್ನೋ ಒಂದು ಡಿಸಿಷನ್ ಕೂಡ ಮಾಡಿದ್ದಾರೆ. ಜನಗಳು ಇದನ್ನ ತಗೊಂಡೋಗ್ಬೇಕು ಮಾಡ್ಬೇಕು ಅಂದ್ಬಿಟ್ಟು. ಆಮೇಲೆ ಟೆಕ್ನಿಕಲ್ ರಿಪೋರ್ಟ್ ಎಂಟರ್ಲಿ ಇದು ಪಾಸಿಟಿವ್ ಆಗಿದೆ. ಯಾಕಂದ್ರೆ ಇವ್ರು 812 ಮರ ಅಂದ್ರೆ ನಂಬರೇ ಮ್ಯಾಚ್ ಆಗ್ತಾ ಇಲ್ಲ. ಆಮೇಲೆ ಎಕಲಾಜಿಕಲ್ ಇದು ಡ್ಯಾಮೇಜಸ್ ಇದಾಗತ್ತೆ. NGT ಆಮೇಲಿಂದ ಬೇರೆ ಟ್ರಿಬ್ಯುನಲ್ ಇಟ್ ವಿಲ್ ಕನ್ಸಿಡರ್ ವೆರಿ ಸೀರಿಯಸ್ ಅಫೆನ್ಸ್ ಆಫ್ ಇಟ್ ಆಫ್ ಕೈಂಡ್. ಸೊ ಅಷ್ಟೊಂದು ಈಸಿನೂ ಅಲ್ಲ ಮಾಡೋದು. ಅವರು ಪರ್ಮನೆಂಟ್ ಆಗಿ ಕೈ ಬಿಟ್ರೆ ಒಳ್ಳೇದು ಆಕ್ಚುಲಿ. ಯಾಕಂದ್ರೆ ಬೆಂಗಳೂರು ಅಷ್ಟು ಮರ ಕಡ್ದು ಒಂದು 6.5 ಮೀಟರ್ಗೆ ಒಂದು 7 ನಿಮಿಷ ಸ್ಟ್ರೆಚ್ಗೆ ಕ್ರಾಸ್ ಮಾಡೋದಕ್ಕೆ ಯಾರು ಇಲ್ಲಿ ಇದು ಮಾಡ್ತಾನೆ. ನೀವೇ ಯೋಚನೆ ಮಾಡಿ, 112 ಮರಕ್ಕೆ ಅದೇ ಸ್ಟ್ರೆಚ್ ಅಲ್ಲಿ 30,000 ಜನ ಬಂದ್ಬಿಟ್ಟು ಲೆಟರ್ ಬರೆದು ಅಬ್ಜೆಕ್ಷನ್ ಮಾಡಿದ್ದಾರೆ BBMP, ಫಾರೆಸ್ಟ್ ಅಲ್ಲಿ DFO DCF ಗಳಿಗೆ. ನೀವು ಮಲ್ಟಿಪ್ಲೈ ಮಾಡಿ ಅದನ್ನ 5, 10 ಅಂತ ಮಲ್ಟಿಪ್ಲೈ ಮಾಡಿ ಎಷ್ಟು ಜನ ಅಬ್ಜೆಕ್ಷನ್ ಮಾಡ್ತಾ ಇದಾರೆ, ಏನ್ ಅವೇರ್ನೆಸ್ ಆಗಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗವರ್ಮೆಂಟ್ ಖಂಡಿತ ಇದು ಒಂದು ಒಳ್ಳೆ ಡಿಸಿಷನ್. ಇದರಿಂದ ಬ್ಯಾಕಪ್ ಮಾಡಬೇಡಿ. ಬೆಂಗಳೂರು ಜನ ನಿಜವಾಗ್ಲೂ ನಿಮ್ಗೆ ಏನಾದ್ರು ನೀವು ಮುಂದಕ್ಕೆ ಹೋಗಕ್ಕೆ ನೆಕ್ಸ್ಟ್ ಇದ್ರಲ್ಲಿ ಗ್ಯಾರಂಟಿ ಎಲ್ಲ ನಿಮ್ಮ ಆಟಗಳನ್ನ ನೋಡಿದಾರೆ. ಖಂಡಿತ ಅವ್ರು ಎಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ಖಂಡಿತ ಅವರು ಡಿಸಿಷನ್ ತಗೊಂತಾರೆ. ಅದಂತೂ ಓಪನ್ ಇದು ಇದ್ರಲ್ಲಿ ಒಂದು ಓಪನ್ ಇದ್ರಲ್ಲಿ ಗೊತ್ತಾಗಿದೆ, ಅದ್ರಲ್ಲಿ ಏನು ಎರಡು ಮಾತಿಲ್ಲ. ಆಲ್ರೈಟ್ ಸರ್, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ. ಹ್ಯಾರಿಸ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಏನಂದ್ರೆ ಸ್ಟೀಲ್ ಬ್ರಿಡ್ಜ್ ಬೇಕಾ ಬೇಡ ಅಂತ. ಅವ್ರೇನ್ ಹೇಳ್ತಿದ್ದಾರೆ, ಸ್ಟೀಲ್ ಬ್ರಿಡ್ಜ್ ಬೇಡ ಅಂತ ಹೇಳ್ತಿದ್ದಾರೆ. ಆದ್ರೆ ಆ ವಿಚಾರದಲ್ಲಿ ಸಮೇತ ತಮ್ಮ ಒಂದು ಅಭಿಪ್ರಾಯವನ್ನ ತೆಗೆಯಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ. ಯಾಕೆಂದ್ರೆ ಈ ಸ್ಟೀಲ್ ಬ್ರಿಡ್ಜ್ ಮಾಡಿದ್ರು ಸಮೇತ ಜನರಿಗೋಸ್ಕರ ಮಾಡಿದ್ವಿ. ಜನ ಒಂದು ಟ್ರಾಫಿಕ್ ಇನ್ನೊಂದು ದಿವಸ ಕರೀರಿ ಸರ್, ಅಲ್ಲ ಕೇಳಿ ನಿಮ್ಮ ನಮಗೇನಂದ್ರೆ ಅಲ್ಲ ನಮಗೂ ಸಂಯಮ ಮಾಡ್ಲಿಕ್ಕೆ ಗೊತ್ತಿದೆ. ಆದ್ರೆ ನಮ್ ಟಾಲರೆನ್ಸಿಗೆ ಒಂದು ಲಿಮಿಟ್ ಬೇಕಾಗ್ತದೆ. ಯಾಕಂದ್ರೆ ಹೇಳಿದ್ರೆ ಯಾರಾದ್ರೂ ದಾಖಲೆ ಕೊಟ್ಟಿಗೆ ಹೇಳಿದ್ದಾರೆ, ನಾವು ದುಡ್ಡು ತಗೊಂಡಿದ್ದೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಏನೋ ಅದು ಬರೀ ರಸ್ತೆಯಲ್ಲಿ ಹೋಗೋರು ಹೇಳಿಲ್ಲ, ಯಾರು
ಅವ್ರು ಹೇಳಿದಾರೆ ಅಂದ್ರೆ ಅಧಿಕೃತ ಇದ್ದೇ ಇರ್ಬೋದು ಸರ್, ಅವ್ರಿಗೆ ಕೇಳಿ ಹೋಗಿ, ಬೇಡ ಅಂತ ಹೇಳಲ್ಲ. ಇವತ್ತಿನ ಸಬ್ಜೆಕ್ಟ್ ಅಜೆಂಡಾ ಏನು? ನೀವು ಮಾಧ್ಯಮದವ್ರನ್ನ ಕರೆದ ಸ್ಟೀಲ್ ಬ್ರಿಡ್ಜ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ ನೀರು ಕೊಡ್ತೀರಿ ಅಂತ ನಾವು ನೀರು ಕೊಡ್ತೀವಿ ಅಂತ ನಿಮ್ಮ ಅಭಿಪ್ರಾಯ ಪ್ರತಿಯೊಬ್ರು ಹೇಳ್ಬಿಡ್ಲಿ ಸರ್. ಅದ್ರ ಬಗ್ಗೆ ಇನ್ನೊಂದ್ ದಿವಸ ಮಾತಾಡೋಣ. ಇನ್ನೊಂದು ದಿವಸ ಮಾತಾಡಿ, ಏನ್ ಅದಕ್ಕೆ ಸರ್? ಈಗ ಬರೀ ಅದು ಒಂದೇ ಅಲ್ಲ, ಇನ್ನೂ 10 ವಿಷಯ 100 ವಿಷಯ ಇಲ್ಲ ಅಂತ ಹೇಳಿದೆ ನಾನು. ಹಾರಿಸ್ ಅವ್ರಿಗೆ ಒಂದು 5 ನಿಮಿಷದಲ್ಲಿ ಮುಗಿಸಬಹುದು. ಹಾರಿಸ್ ಅವರು ಸರ್, ನೀವು ಕರೆದಿರೋ ಮೀಟಿಂಗ್ ವಿಷಯ ಏನು ಸರ್? ದಯವಿಟ್ಟು ಸ್ವಲ್ಪ ಸಮಯ ಕೊಟ್ಟರೆ ಅದನ್ನು ಮಾತಾಡಿ ಸ್ಟೀಲ್ ಬ್ರಿಡ್ಜ್ ಹೇಳ್ತಿದ್ದಾರೆ. ಯಾರು ಹಾರಿಸ್ ಅವರು ಈ ತರ ಅಪಾದನೆ ಬರ್ತಾ ಸ್ಟೀಲ್ ಬ್ರಿಡ್ಜ್ ಬೇಕಾಗಿಲ್ಲ. ಹಾರಿಸ್ ಅವರು ಮಾತಾಡ್ಲಿ ಸರ್. ಈಗ ನಾನು ಹೇಳ್ತಾ ಇರೋದು ಯಾವುದೇ ಈಗ ಆಗಾಗ್ಗೆ ಪದೇ ಪದೇ ಪ್ರಸ್ತಾಪವಾಗಿ ಹಾಗೆ ಮತ್ತೆ ಒಂಥರ ತಣ್ಣಗೆ ಆಗಿ ಹೋಗುವಂತಹ ಡಬ್ಬಿಂಗ್ ವಿರೋಧಿ ಅಥವಾ ಪರದ ಘೋಷಣೆಗಳು ಮತ್ತೆ ಮೊಳಗುತ್ತಾ ಇವೆ. ಯಾವುದೇ ಕಾರಣಕ್ಕೂ ಡಬ್ಬಿಂಗ್ ಚಿತ್ರ ಬಿಡುಗಡೆ ಮಾಡಲು ಬಿಡಲ್ಲ. ಒಂದು ವೇಳೆ ಡಬ್ಬಿಂಗ್ ಚಿತ್ರವನ್ನು ಬಿಡುಗಡೆ ಮಾಡಿದರೆ ಆ ಥಿಯೇಟರ್ಗೆ ಬೆಂಕಿ ಹಾಕ್ತೀನಿ ಅಂತ ನಟ ಜಗ್ಗೇಶ್ ಹೇಳಿದ್ದಾರೆ. ಬಹುಭಾಷಾ ನಟ ಕಿಚ್ಚ ಸುದೀಪ್ಗೆ ಪ್ರತಿಷ್ಠಿತ ಆಂಧ್ರ ಪ್ರದೇಶ ಸರ್ಕಾರ ನೀಡುವ ರಾಜ್ಯ ಪ್ರಶಸ್ತಿ ನಂದಿ ಅವಾರ್ಡ್ ಸಿಕ್ಕಿದೆ.